Welcome to banking law and operation class. In this video I discuss on accounts and accounts holders, different types of accounts held by the customer and the different types of customers which has been dealt by the bank. ಅಂದರೆ ಬೇರೆ ಬೇರೆ ಟೈಪ್ಸ್ ಆಫ್ ಅಕೌಂಟ್ಸ್ ಏನೇನಿರುತ್ತೆ ಬ್ಯಾಂಕಲ್ಲಿ ಮತ್ತು ಯಾವ್ಯಾವ ಟೈಪ್ಸ್ ಕಸ್ಟಮರ್ಸು ಬ್ಯಾಂಕರು ಡೀಲ್ ಮಾಡ್ತಾನೆ ಅನ್ನೋದನ್ನು ಈ ವಿಡಿಯೋಲಿ ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಇನ್ ಅದರ್ ವರ್ಡ್ಸ್ ಆಲ್ಸೋ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಸ್ಪೆಷಲ್ ಟೈಪ್ಸ್ ಆಫ್ ಕಸ್ಟಮರ್ಸ್. ಇನ್ನೊಂದು ರೀತಿ ಹೇಳೋದಾದರೆ ಅದನ್ನು ನಾವು ಸ್ಪೆಷಲ್ ಟೈಪ್ಸ್ ಆಫ್ ಕಸ್ಟಮರ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ನೋಡಿ, ವಾಟ್ ಆರ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್ಸ್ ಆರ್ ಬ್ಯಾಂಕ್ ಡೆಪಾಸಿಟ್ಸ್ held by the customers. ನೋಡಿ, ಕಸ್ಟಮರ್ಸ್ ಆ್ಯಂಡ್ ಅಕೌಂಟ್ ಹೋಲ್ಡರ್ಸ್ ನೆಕ್ಸ್ಟ್ ಚಾಪ್ಟರ್ ಇದು ನಿಮಗೆ. ಕಸ್ಟಮರ್ಸ್ ಆ್ಯಂಡ್ ಅಕೌಂಟ್ ಹೋಲ್ಡರ್ಸ್ ಅಂತೇಳಿ ಅದರಲ್ಲಿ ವಾಟ್ ಆರ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್ಸ್ ಹೆಲ್ಡ್ ಬೈ ದಿ ಕಸ್ಟಮರ್ ಆ್ಯಂಡ್ ಹೂ ಆರ್ ಆಲ್ ದಿ ಸ್ಪೆಷಲ್ ಟೈಪ್ಸ್ ಆಫ್ ಕಸ್ಟಮರ್ಸ್, ಯಾರ್ಯಾರನ್ನ ನಾವು ಸ್ಪೆಷಲ್ ಟೈಪ್ಸ್ ಆಫ್ ಕಸ್ಟಮರ್ಸ್ ಅಂಥೇಳಿ ಕರಿತೀವಿ ಅನ್ನೋದನ್ನು ಈ ಒಂದು ಚಾಪ್ಟ್ರಲ್ಲಿ ಡೀಟೇಲಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. So first I will take up types of accounts, types of bank accounts or types of deposits accounts normally be opened by the customers. ನಾರ್ಮಲ್ ಆಗಿ ಜನರಲ್ ಆಗಿ ಬರುವಂಥದ್ದು ಈ ಒಂದು ಬ್ಯಾಂಕ್ ಅಕೌಂಟ್ಸು, ಈ ಒಂದು ಡಿಪಾಸಿಟ್ ಅಕೌಂಟ್ಸ್ನ ಕಸ್ಟಮರು ಓಪನ್ ಮಾಡ್ತಾನೆ. ಕರೆಂಟ್ ಅಕೌಂಟ್, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಫಿಕ್ಸೆಡ್ ಡೆಪಾಸಿಟ್ಸ್ ಅಕೌಂಟ್, ರೆಕರಿಂಗ್ ಡೆಪಾಸಿಟ್ಸ್ ಅಕೌಂಟ್. ನಿಮ್ಮ ಡೇ ಟು ಡೇ ಟ್ರಾನ್ಸಾಕ್ಷನ್ಸಲ್ಲಿ ನೀವು ಈ ಒಂದು ಟರ್ಮಿನಾಲಜೀಸ್ನ ಕೇಳ್ತಾ ಬಂದಿರ್ತೀರ, ಬಟ್ ನೀವು ಅದನ್ನು ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ನಿಮಗೆ ಗೊತ್ತಿರೋದಿಲ್ಲ. ಯಾರು ನಾರ್ಮಲಾಗಿ ಈ ಅಕೌಂಟನ್ನು ಓಪನ್ ಮಾಡ್ತಾರೆ, ಯಾರು ಓಪನ್ ಮಾಡ್ತಾರೆ, ಈ ಫಿಕ್ಸ್ಡ್ ಡಿಪಾಸಿಟ್ಸ್ ಅಕೌಂಟ್ ಅಂದರೆ ಏನು, ಸೇವಿಂಗ್ಸ್ ಬ್ಯಾಂಕ್ ಡಿಪಾಸಿಟ್ಸ್ ಅಕೌಂಟ್ ಅಂದರೆ ಏನು, ಕರೆಂಟ್ ಅಕೌಂಟ್ ಅಂದರೆ ಏನು, ರೆಕರಿಂಗ್ ಡಿಪಾಸಿಟ್ ಅಕೌಂಟ್ ಅನ್ನೋ ವರ್ಡನ್ನೆಲ್ಲ ನೀವೆಲ್ಲ ಕೇಳಿರ್ತೀರ, ಬಟ್ ಡೀಟೇಲಾಗಿ ನಿಮಗೆ ಡಿಫ್ರೆನ್ಸ್ ಗೊತ್ತಿರೋದಿಲ್ಲ. ಸೊ ಈಗ ಒನ್ ಬೈ ಒನ್ನು ನಾನು ತಗೊಳ್ತಾ ಹೋಗ್ತೀನಿ. ಫಸ್ಟ್ ಒನ್ ಐ ಟೇಕ್ ಅಪ್ ಕರೆಂಟ್ ಅಕೌಂಟ್. ನೋಡಿ, ಕರೆಂಟ್ ಅಕೌಂಟನ್ನು ನಾರ್ಮಲಾಗಿ ಓಪನ್ ಮಾಡುವಂಥದ್ದು ಬಿಸ್ನೆಸ್ ಪರ್ಸನ್ನು. ಯಾಕೆ ಬಿಸ್ನೆಸ್ ಪರ್ಸನ್ನು ಕರೆಂಟ್ ಅಕೌಂಟನ್ನು ಓಪನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರಿಗೆ ಡೇ ಟು ಡೇ ಟ್ರಾನ್ಸಾಕ್ಷನ್ಸಲ್ಲಿ ನಂಬರ್ ಆಫ್ ಡೆಪಾಸಿಟ್ಸು ಮತ್ತು ನಂಬರ್ ಆಫ್ ವಿತ್ಡ್ರಾಯಲ್ಸು ದರ್ ವಿಲ್ ಬಿ ನ್ಯೂಮರಸ್, ತುಂಬ ಜಾಸ್ತಿ ಇರುತ್ತೆ ಕರೆಂಟ್ ಅಕೌಂಟಲ್ಲಿ ಡೆಪಾಸಿಟ್ಸು ಮತ್ತು ವಿತ್ಡ್ರಾಯಲ್ಸು. ಹಾಗಾಗಿ ಟು ಎನೇಬಲ್ ದ ಬಿಸ್ನೆಸ್ ಮೆನ್ ಟು ಪೇ ದೇರ್ ಸೆಟಲ್ಮೆಂಟ್ ಇನ್ ದಿ ಫಾರ್ಮ್ ಆಫ್ ಚೆಕ್ಸ್ ಆರ್ ಥ್ರೂ ಎಲೆಕ್ಟ್ರಾನಿಕ್ ಫಾರ್ಮ್. ಈ ಕರೆಂಟ್ ಅಕೌಂಟನ್ನು ನಾರ್ಮಲಾಗಿ ಓಪನ್ ಮಾಡುವಂಥದ್ದು ಬಿಸ್ನೆಸ್ ಮನ್ ಯಾಕೆ ಓಪನ್ ಮಾಡ್ತಾನೆ ಬಿಸ್ನೆಸ್ ಮನ್ ಅಂತ ಹೇಳಿದ್ರೆ, ಅವನ ಸೆಟಲ್ಮೆಂಟ್ ಏನಿರುತ್ತೆ, ಯಾರಿಗೂ ಪೇಮೆಂಟ್ ಮಾಡಬೇಕಾಗಿರುತ್ತೆ, ಅದನ್ನು ಅವನು ಚೆಕ್ ಮುಖಾಂತರ ಕೊಡೋದಾಗಿರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಪೇಮೆಂಟ್ಸ್ ಸೆಟಲ್ಮೆಂಟ್ ಮಾಡೋ ಮುಖಾಂತರ ಅವನಿಗೆ ಭಾಳ ಹೆಲ್ಪ್ ಆಗುತ್ತೆ. ಇದರಲ್ಲಿ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಸೇವಿಂಗ್ಸ್ ಬ್ಯಾಂಕಲ್ಲಿ ನಂಬರ್ ಆಫ್ ಡೆಪಾಸಿಟ್ಸು, ನಂಬರ್ ಆಫ್ ವಿತ್ಡ್ರಾಯಲ್ಸ್ಗೆ ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಬಟ್ ಕರೆಂಟ್ ಅಕೌಂಟಲ್ಲಿ ದೆರ್ ವಿಲ್ ನಾಟ್ ಬಿ ಎನಿ ರೆಸ್ಟ್ರಿಕ್ಷನ್ಸ್, ಏನೂ ರೆಸ್ಟ್ರಿಕ್ಷನ್ಸು ಇರೋದಿಲ್ಲ. ಇದನ್ನು ನಾರ್ಮಲಾಗಿ ಜ್ಞಾಪಕ ಇಟ್ಕೊಳ್ಳಿ. ನಾರ್ಮಲಿ ದ ಕರೆಂಟ್ ಅಕೌಂಟ್ ವಿಲ್ ಬಿ ಓಪನ್ಡ್ ಬೈ ದಿ ಕಮರ್ಷಿಯಲ್ ಆ್ಯಂಡ್ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ ಆರ್ ಪಬ್ಲಿಕ್ ಬಾಡೀಸ್ ವಿಚ್ ಹ್ಯಾವ್ ನ್ಯೂಮರಸ್ ಆ್ಯಂಡ್ ಫ್ರೀಕ್ವೆಂಟ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಫಾರ್ ಕನ್ವೀನಿಯನ್ಸ್ ಆಫ್ ಮೇಕಿಂಗ್ ಪೇಮೆಂಟ್ ಥ್ರೂ ಚೆಕ್ಸ್. ನಿಮಗೆ ಅಲ್ಲಿ ಮೀನಿಂಗಲ್ಲೇ ಹೇಳಿದ್ದೀನಿ. ಈ ಒಂದು ಕರೆಂಟ್ ಅಕೌಂಟನ್ನು ಓಪನ್ ಮಾಡುವಂಥದ್ದು ಬಿಸ್ನೆಸ್ ಪರ್ಪಸ್ಗೋಸ್ಕರ ಓಪನ್ ಮಾಡುವಂಥದ್ದು. ನಾನು ಇಂಡಿವಿಜುವಲ್ ಹೋಗ್ಬಿಟ್ಟು ನಾನೀಗ ನನ್ನ ಕರೆಂಟ್ ಅಕೌಂಟನ್ನು ಓಪನ್ ಮಾಡಬೇಕು ಅಂದರೆ ನಾಟ್ ಪಾಸಿಬಲ್. ಇಟ್ ಹ್ಯಾಸ್ ಟು ಬಿ ಓಪನ್ಡ್ ಇನ್ ದ ನೇಮ್ ಆಫ್ ದಿ ಬಿಸ್ನೆಸ್ ನೇಮಲ್ಲಿ ನಾರ್ಮಲಾಗಿ ಅದನ್ನು ಓಪನ್ ಮಾಡಿರ್ತಾರೆ. ಹಾಗಾಗಿ ಅದಕ್ಕೆ ನೋಡಿ, ಇಲ್ಲಿ ಸ್ಪೆಸಿಫಿಕಾಗಿ ಮೆನ್ಷನ್ ಮಾಡಿದ್ದೀನಿ, ಕರೆಂಟ್ ಅಕೌಂಟ್ಸ್ ಆರ್ ಇಂಟೆಂಡೆಡ್ ಫಾರ್ ಕಮರ್ಷಿಯಲ್ ಆ್ಯಂಡ್ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್. ಸಿಂಪಲಾಗಿ ಹೇಳೋದಾದರೆ ನಾರ್ಮಲಾಗಿ ಬಿಸ್ನೆಸ್ ನೇಮಲ್ಲಿ ಈ ಒಂದು ಅಕೌಂಟನ್ನು ಓಪನ್ ಮಾಡ್ತಾರೆ. ಯಾವ ಪರ್ಪಸ್ಗೆ ಓಪನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರ ಪೇಮೆಂಟ್ಸ್ ಇರುತ್ತಲ್ಲ, ಆ ಪೇಮೆಂಟನ್ನು ಸೆಟಲ್ಮೆಂಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾರ್ಮಲಾಗಿ ಈ ಅಕೌಂಟನ್ನು ಓಪನ್ ಮಾಡ್ತಾರೆ. ಅವರು ಚೆಕ್ಸ್ ಮುಖಾಂತರ ಆದರೂ ಪೇಮೆಂಟ್ ಮಾಡ್ಬೋದು ಅಥವಾ ಎಲೆಕ್ಟ್ರಾನಿಕ್ ಪೇಮೆಂಟ್ಸ್ ಮುಖಾಂತರ ಆದರೂ ಪೇಮೆಂಟನ್ನು ಮಾಡಬಹುದು. ಸೊ ಇದು ಫೀಚರ್ಸ್ ನೋಡಿ, ಏನೇನು ಫೀಚರ್ಸ್ ಇದೆ ಅಂತ ಹೇಳಿದ್ರೆ, ನಾರ್ಮಲಾಗಿ ಕರೆಂಟ್ ಅಕೌಂಟ್ಗೆ ಮಿನಿಮಮ್ ಡೆಪಾಸಿಟ್ ಅಂದರೆ ಮಿನಿಮಮ್ ಬ್ಯಾಲೆನ್ಸ್ ಶುಡ್ ಬಿ ಮೇಂಟೈನ್ಡ್. ಇಟ್ ಮೇ ವೇರಿ ಫ್ರಮ್ 2000 to 3000. ಸಮ್ 2000ದಿಂದ 3000 ರೂಪಾಯಿವರೆಗೂ ವೇರಿ ಆಗುತ್ತೆ. ಅದು ಒಂದೊಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕ್ಗೆ ಡಿಫರ್ ಆಗಿರುತ್ತೆ. ಈಗ ಪ್ರೈವೇಟ್ ಬ್ಯಾಂಕ್ಸ್ ತೊಗೊಂಡ್ರೆ ಮಿನಿಮಮ್ ಬ್ಯಾಲೆನ್ಸ್ ಶುಡ್ ಬಿ ಮೇಂಟೈನ್ಡ್ ಇನ್ ದ ಅಕೌಂಟ್ ವಿಲ್ ಬಿ
10,000 ಆಗಿರ್ಬೋದು, 5,000 ಆಗಿರ್ಬೋದು. ಇಟ್ ಡಿಪೆಂಡ್ಸ್ ಆನ್ ದಿ ಬ್ಯಾಂಕ್. ಅವರ ಬ್ಯಾಂಕ್ ಒಂದು ಕಸ್ಟಮ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಇದಕ್ಕೆ ಮಿನಿಮಮ್ ಡಿಪಾಸಿಟು, ಮಿನಿಮಮ್ ಬ್ಯಾಲೆನ್ಸ್ ಶುಡ್ ಬಿ ಮೇಂಟೈನ್ಡ್ ಇನ್ ದ ಅಕೌಂಟ್ ನಾರ್ಮಲ್ ಆಗಿ ಜಾಸ್ತಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಬ್ಯಾಂಕರ್ಗೆ ಪ್ರಾಫಿಟ್ ಏನೂ ಇರೋದಿಲ್ಲ. ಯಾಕಂದರೆ ಡಿಪಾಸಿಟ್ ಮಾಡಿದ ತಕ್ಷಣ ಏನು ಮಾಡ್ತಾನೆ, ಇವನು ಬಿಸ್ನೆಸ್ ಮ್ಯಾನು ಪೇಮೆಂಟ್ಸ್ ಮಾಡ್ತಾ ಇರ್ತಾನೆ. ದೇರ್ ವಿಲ್ ಬಿ ನ್ಯೂಮರಸ್ ಡಿಪಾಸಿಟ್ಸ್ ಆ್ಯಂಡ್ ದೇರ್ ವಿಲ್ ಬಿ ನ್ಯೂಮರಸ್ ಪೇಮೆಂಟ್ಸ್. ಹಾಗಾಗಿ ರೆಸ್ಟ್ರಿಕ್ಷನ್ಸ್ ಇಲ್ಲದೆ ಇರೋದ್ರಿಂದ ಈ ಅಕೌಂಟನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ ಬ್ಯಾಂಕರ್ ಏನು ಮಾಡ್ತಾನೆ, ಬ್ಯಾಂಕರ್ ವಿಲ್ ಇನ್ಸಿಸ್ಟ್ ಟು ಮೇಂಟೈನ್ ಮಿನಿಮಮ್ ಬ್ಯಾಲೆನ್ಸ್ ಇನ್ ದ ಪರ್ಟಿಕ್ಯುಲರ್ ಪೀರಿಯಡ್. ಆ ಒಂದು ಏನು ಮಿನಿಮಮ್ ಬ್ಯಾಲೆನ್ಸ್ ಅಂತ ಬ್ಯಾಂಕ್ ಇಟ್ಕೊಂಡಿದೆ, ಆ ಮಿನಿಮಮ್ ಬ್ಯಾಲೆನ್ಸ್ನ ಕಸ್ಟಮರು ಮೇಂಟೈನ್ ಮಾಡಬೇಕಾಗುತ್ತೆ ಕರೆಂಟ್ ಅಕೌಂಟಲ್ಲಿ. ಕರೆಂಟ್ ಅಕೌಂಟಲ್ಲಿ ಯಾವಾಗಲೂ ಮಿನಿಮಮ್ ಬ್ಯಾಲೆನ್ಸ್ ಜಾಸ್ತಿ ಇರುತ್ತೆ. ಬಟ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ 1,000 ಇರ್ಬೋದು, 3,000 ಇರ್ಬೋದು, ಕಡಿಮೆ ಇರುತ್ತೆ ಯಾವಾಗಲೂ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ. ಬಟ್ ಕರೆಂಟ್ ಅಕೌಂಟಲ್ಲಿ ಯಾವಾಗಲೂ ಮಿನಿಮಮ್ ಡೆಪಾಸಿಟು ಜಾಸ್ತಿ ಇರುತ್ತೆ. ಸೆಕೆಂಡ್ ಫೀಚರ್ ನೋಡಿ. Second feature is it is an active or running account because a customer can deposit into account any number of times and he can withdraw any number of times. ಇದು ಒಂದು ಆ್ಯಕ್ಟಿವ್ ಮತ್ತು ರನ್ನಿಂಗ್ ಅಕೌಂಟು. ಡೈಲಿ ಕ್ರೋಸ್ ಟುಗೆದರ್ ಟ್ರಾನ್ಸಾಕ್ಷನ್ ಆಗೋದು ಅಥವಾ ಲ್ಯಾಕ್ಸ್ ಟುಗೆದರ್ ಟ್ರಾನ್ಸಾಕ್ಷನ್ ಆಗ್ಬೋದು, ಅಥವಾ ಸ್ಮಾಲ್ ಬಿಸ್ನೆಸ್ ಆದರೆ ಥೌಸಂಡ್ಸ್ ಟುಗೆದರು ಟ್ರಾನ್ಸಾಕ್ಷನ್ನು ಆಗ್ತಿರುತ್ತೆ. ಡೈಲಿ ಟ್ರಾನ್ಸಾಕ್ಷನ್ಸ್ ಆಗ್ತಿರೋದ್ರಿಂದ ಇಲ್ಲಿ ರೆಸ್ಟ್ರಿಕ್ಷನ್ಸು ಇಂಪೋಸ್ ಮಾಡೋದಿಲ್ಲ ಬ್ಯಾಂಕರು. ಕರೆಂಟ್ ಅಕೌಂಟಿಗೆ ಇಷ್ಟೇ ಡಿಪಾಸಿಟ್ಸ್ ಇರಬೇಕು, ಅಂದರೆ ಇಷ್ಟೇ ನಂಬರ್ ಆಫ್ ಟೈಮ್ಸು ಡಿಪಾಸಿಟ್ ಮಾಡಬೇಕು ವರ್ಷದಲ್ಲಿ ಅಥವಾ ತಿಂಗಳಲ್ಲಿ, ಇಷ್ಟೇ ನಂಬರ್ ಆಫ್ ಟೈಮ್ಸು ವಿತ್ಡ್ರಾ ಮಾಡಬೇಕು ಅಂತೇಳಿ ಬ್ಯಾಂಕರು ರೆಸ್ಟ್ರಿಕ್ಷನ್ಸ್ನ ಇಂಪೋಸ್ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಓಪನ್ ಮಾಡಿರೋ ಉದ್ದೇಶನೇ ಬಿಸ್ನೆಸ್ ಪರ್ಪಸ್ಗೋಸ್ಕರ. ಹಾಗಾಗಿ ನಾರ್ಮಲಿ ಇಟ್ ಈಸ್ ಎ ರನ್ನಿಂಗ್ ಅಕೌಂಟ್. ದ ಟ್ರಾನ್ಸಾಕ್ಷನ್ ವಿಚ್ ಅಕರ್ಸ್ ವೆರಿ ಫ್ರೀಕ್ವೆಂಟ್ಲಿ, day-to-day transactions will always be numerous. ಹಾಗಾಗಿ ತುಂಬ ಜಾಸ್ತಿ ಇರೋದ್ರಿಂದ ಇಟ್ ಈಸ್ ಅನ್ ಆ್ಯಕ್ಟಿವ್ ಅಕೌಂಟ್. ಎನಿ ನಂಬರ್ ಆಫ್ ಟೈಮ್ಸ್ ಕಸ್ಟಮರ್ ಕ್ಯಾನ್ ಡಿಪಾಸಿಟ್ ಇನ್ ಟು ಅಕೌಂಟ್, ಎನಿ ನಂಬರ್ ಆಫ್ ಟೈಮ್ಸ್ ಕಸ್ಟಮರ್ ಕ್ಯಾನ್ ವಿತ್ಡ್ರಾ ಅಮೌಂಟ್ ಫ್ರಮ್ ದಿ ಅಕೌಂಟ್. ಓಕೆ, ಥರ್ಡ್ ಫೀಚರ್ ನೋಡಿ. These deposits are repayable on demand. Whenever it is demanded by the customer, immediately it has to be repaid by the banker. ಡಿಮ್ಯಾಂಡ್ ಮಾಡಿದ ತಕ್ಷಣ ಇದನ್ನು ಬ್ಯಾಂಕರು ರೀಪೇ ಮಾಡಬೇಕಾಗತ್ತೆ. ಹಾಗಾಗಿ ಬ್ಯಾಂಕರ್ಗೆ ಇದನ್ನು ಲಿಕ್ವಿಡ್ ಫಾರ್ಮಲ್ಲೇ ಇಟ್ಕೋಬೇಕಾಗತ್ತೆ. ಇದನ್ನು ಬ್ಯಾಂಕರು ಕರೆಂಟ್ ಅಕೌಂಟ್ ಅಂತ ಏನು ಬ್ಯಾಂಕರು ಅಕ್ಸೆಪ್ಟ್ ಮಾಡ್ಕೊಂಡಿರ್ತಾನೆ ಕಸ್ಟಮರ್ಸಿಂದ, ಇದನ್ನು ಅವನು ಪ್ರಾಫಿಟಬಲ್ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ಳೋದು ತುಂಬ ಕಡಿಮೆ. ಯಾಕೆ ಅಂತ ಹೇಳಿದ್ರೆ ಯಾವಾಗ ಬೇಕಾದರೂ ಕಸ್ಟಮರ್ ಬಂದು ವಿತ್ಡ್ರಾ ಮಾಡ್ಕೋಬೋದು. ಯಾಕಂದರೆ ಡೈಲಿ ಟ್ರಾನ್ಸಾಕ್ಷನ್ಸು ಜಾಸ್ತಿ ಇರೋದ್ರಿಂದ ಎನಿ ನಂಬರ್ ಆಫ್ ಟೈಮ್ಸ್ ಈ ಕ್ಯಾನ್ ವಿತ್ಡ್ರಾ. ಹಾಗಾಗಿ ಇದರಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ಬ್ಯಾಂಕರು ಮೇಜರ್ ಪೋರ್ಷನ್ ಶುಡ್ ಬಿ ಕೆಪ್ಟ್ ಇನ್ ಲಿಕ್ವಿಡ್ ಫಾರ್ಮ್. ಮೇಜರ್ ಪೋರ್ಷನನ್ನು ಲಿಕ್ವಿಡ್ ಫಾರ್ಮಲ್ಲಿ ಇಡಬೇಕು. ಲಿಕ್ವಿಡ್ ಫಾರ್ಮ್ ಅಂತ ಹೇಳಿದ್ರೆ ಕ್ಯಾಶ್ ಫಾರ್ಮಲ್ಲಿ ಇಟ್ಕೊಂಡಿರಬೇಕು. ಯಾಕೆಂತ ಹೇಳಿದ್ರೆ ಬಿಸ್ನೆಸ್ ಮೆನ್ ಆಗಿರ್ಬೋದು, ಅದು ಬಿಸ್ನೆಸ್ ಮೆನ್ ಅಂದರೆ ಕಸ್ಟಮರ್ ಯಾವಾಗ ಬೇಕಾದರೂ ವಿತ್ಡ್ರಾ ಮಾಡ್ಕೋಬೋದು, ಡೈಲಿ ವಿತ್ಡ್ರಾ ಮಾಡ್ಕೋಬೋದು. ರೆಸ್ಟ್ರಿಕ್ಷನ್ಸ್ ಇಲ್ಲದೆ ಇರೋದ್ರಿಂದ ಏನು ಕರೆಂಟ್ ಅಕೌಂಟ್ ಅಂತೇಳಿ ಕರೆಂಟ್ ಡಿಪಾಸಿಟ್ಸ್ ಅಂತೇಳಿ ಬ್ಯಾಂಕರ್ ಅಕ್ಸೆಪ್ಟ್ ಮಾಡ್ಕೊಂಡಿರ್ತಾನೆ, ಆ ಕರೆಂಟ್ ಡಿಪಾಸಿಟ್ಸಲ್ಲಿ ಅರೌಂಡ್ 80 to 70% ನಾನು ಲಿಕ್ವಿಡ್ ಫಾರ್ಮಲ್ಲಿ ಕ್ಯಾಶ್ ಫಾರ್ಮಲ್ಲೇ ಇಟ್ಕೊಂಡಿರ್ಬೇಕಾಗತ್ತೆ. ಓನ್ಲಿ ಕ್ಯಾನ್ ಯೂಸ್ 20 to 30%, 20% 30% ಮಾತ್ರ ಅವನು ಪ್ರಾಫಿಟಬಲ್ ಪರ್ಪಸ್ಗೆ ಯೂಸ್ ಮಾಡ್ಕೋಬೋದು. ಹಾಗಾಗಿ ಇದರಲ್ಲಿ ಬ್ಯಾಂಕರ್ಗೆ ಪ್ರಾಫಿಟು ತುಂಬ ಕಡಿಮೆ ಇರೋದರಿಂದ ನಾರ್ಮಲ್ ಆಗಿ ಇದಕ್ಕೆ ಬ್ಯಾಂಕರು ಇನ್ಸಿಡೆಂಟಲ್ ಚಾರ್ಜಸ್ ಅಂತೇಳಿ ಲೇವಿ ಮಾಡ್ತಾನೆ. ಸೊ ಅದು ನೆಕ್ಸ್ಟ್ ಬಂದಾಗ ಹೇಳ್ತೀನಿ ನಾನು. ನೆಕ್ಸ್ಟ್ ಫೀಚರ್ ನೋಡಿ. ನಾರ್ಮಲ್ ಆಗಿ ಕರೆಂಟ್ ಅಕೌಂಟ್ಗೆ ಯಾವುದೇ ಇಂಟ್ರೆಸ್ಟನ್ನು ಕೊಡೋದಿಲ್ಲ. ನೋ ಇಂಟ್ರೆಸ್ಟ್ ವಿಲ್ ಬಿ ಅಲೋಡ್ ಬೈ ದಿ ಬ್ಯಾಂಕರ್ ಇನ್ ರೆಸ್ಪೆಕ್ಟ್ ಆಫ್ ಕರೆಂಟ್ ಡಿಪಾಸಿಟ್ಸ್. ಕರೆಂಟ್ ಡಿಪಾಸಿಟ್ಸ್ ಮೇಲೆ ಯಾವುದೇ ಇಂಟ್ರೆಸ್ಟನ್ನು ಬ್ಯಾಂಕರು ಕೊಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದನ್ನ ಮೇಂಟೈನ್ ಮಾಡೋದೇ ಒಂದು ರಿಸ್ಕ್. ಬ್ಯಾಂಕರ್ಗೆ ಮೇಂಟೈನ್ ಮಾಡೋದೊಂದು ರಿಸ್ಕು, ಮತ್ತು ಆ ಮೇಂಟೆನೆನ್ಸ್ ಚಾರ್ಜಸ್ ಆಗುತ್ತೆ. ಹಾಗಾಗಿ ಅದಕ್ಕೆ ಯಾವುದೇ ಇಂಟ್ರೆಸ್ಟನ್ನು ಕೊಡೋದಿಲ್ಲ. ಸಪೋಸ್ ವೆನ್ ದ ಕರೆಂಟ್ ಅಕೌಂಟ್ ಈಸ್ ನಾಟ್ ಪ್ರಾಫಿಟಬಲ್, ಕರೆಂಟ್ ಅಕೌಂಟ್ ಏನು ಮೇಂಟೈನ್ ಮಾಡ್ತಾ ಇದ್ದಾನೆ ಕಸ್ಟಮರು ಬ್ಯಾಂಕಲ್ಲಿ, ಅದೇನಾದರೂ ಪ್ರಾಫಿಟಬಲ್ ಇಲ್ಲ ಅಂತ ಹೇಳಿದ್ರೆ ಬ್ಯಾಂಕರ್ಗೆ ಜಾಸ್ತಿ ಎಕ್ಸ್ಪೆನ್ಸಸ್ ಆಗ್ತಿದ್ರೆ ಅವಾಗ ಏನು ಮಾಡ್ತಾನೆ ಬ್ಯಾಂಕರ್, ಅದಕ್ಕೆ ಇನ್ಸಿಡೆಂಟಲ್ ಚಾರ್ಜಸ್ ಅಂತೇಳಿ ಲೇವಿ ಮಾಡ್ತಾನೆ. ವೆನ್ ದ ಕರೆಂಟ್ ಅಕೌಂಟ್ ಮೇಂಟೈನ್ಡ್ ಬೈ ದಿ ಬ್ಯಾಂಕರ್ ಇನ್ ದ ನೇಮ್ ಆಫ್ ದಿ ಕಸ್ಟಮರ್ ಈಸ್ ನಾಟ್ ಪ್ರಾಫಿಟಬಲ್, ಈಸ್ ನಾಟ್ ವರ್ತ್ ವೈಲ್, ಇನ್ ಸಚ್ ಎ ಕೇಸ್ he will going to levy incidental charges in respect of current account.
ಕರೆಂಟ್ ಅಕೌಂಟ್ ಮೇಲೆ ಇನ್ಸಿಡೆಂಟಲ್ ಚಾರ್ಜಸ್ ಅಂತೇಳಿ ಲೇವಿ ಮಾಡ್ತಾನೆ. ಮತ್ತು ನಿಮಗೆ ಬ್ಯಾಲೆನ್ಸ್ ಶೀಟಲ್ಲಿ ಓವರ್ ಡ್ರಾಫ್ಟ್ ಅಂತ ಸುಮಾರು ಸರಿ ಬಂದಿರುತ್ತೆ. ಓವರ್ ಡ್ರಾಫ್ಟ್ ಅಂದರೆ ಏನು ಅಂತ ಗೊತ್ತಿರೋದಿಲ್ಲ. ನಾರ್ಮಲ್ ಆಗಿ ಇಲ್ಲಿ ನೋಡಿ, ಓವರ್ ಡ್ರಾಫ್ಟ್ ಫೆಸಿಲಿಟಿ ವಿಲ್ ಬಿ ಪ್ರೊವೈಡೆಡ್ ಓನ್ಲಿ ಟು ದ ಕರೆಂಟ್ ಅಕೌಂಟ್ ಹೋಲ್ಡರ್. ಓವರ್ ಡ್ರಾಫ್ಟ್ ಫೆಸಿಲಿಟಿ ಅನ್ನೋದು ಕರೆಂಟ್ ಅಕೌಂಟ್ ಹೋಲ್ಡರ್ಸ್ಗೆ ಮಾತ್ರ ಕೊಡ್ತಾನೆ, ಬೇರೆ ಇನ್ಯಾರಿಗೂ ಕೊಡೋದಿಲ್ಲ. SBI ಅಕೌಂಟ್ ಇರೋರಿಗೆ ಓವರ್ ಡ್ರಾಫ್ಟ್ ಫೆಸಿಲಿಟಿ ಕೊಡೋದಿಲ್ಲ. ಓವರ್ ಡ್ರಾಫ್ಟ್ ಫೆಸಿಲಿಟಿ ವಿಲ್ ಬಿ ಪ್ರೊವೈಡೆಡ್ ಓನ್ಲಿ ಟು ದ current account holder, in respect of which the customer is allowed to withdraw over and above his credit balance up to the limit sanctioned by the banker. ಅಂದರೆ ಕರೆಂಟ್ ಅಕೌಂಟಲ್ಲಿ ಅವನ ಅಕೌಂಟಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂದರೂ ಸಹ ಒಂದು ಲಿಮಿಟ್ ಅಂತ ಕೊಟ್ಟಿರ್ತಾನೆ. ಆ ಲಿಮಿಟ್ವರೆಗೂ ಅಕೌಂಟಲ್ಲಿ ಬ್ಯಾಲೆನ್ಸ್ ಇಲ್ಲದೇ ಇದ್ದರೂ ಸಹ ವಿತ್ಡ್ರಾ ಮಾಡ್ಕೋಬಹುದು. ಓವರ್ ಆ್ಯಂಡ್ ಅಬವ್ ಕ್ರೆಡಿಟ್ ಬ್ಯಾಲೆನ್ಸ್ನ ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ ನಾವು ಓವರ್ ಡ್ರಾಫ್ಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ನನ್ನ ಅಕೌಂಟಲ್ಲಿ 2,000 ರೂಪಾಯಿ ಮಾತ್ರ ಇದೆ ಅಂದರೆ ಕರೆಂಟ್ ಅಕೌಂಟ್ ಅಂತ ಅಸಂಪ್ಷನ್ ಮಾಡ್ಕೊಳ್ಳಿ. ನನಗೆ ಓವರ್ ಡ್ರಾಫ್ಟ್ ಫೆಸಿಲಿಟಿ 1 ಲಕ್ಷದವರೆಗೂ ಕೊಟ್ಟಿದ್ದಾನೆ. ಲಿಮಿಟ್ ಸ್ಯಾಂಕ್ಷನ್ ಮಾಡಿರೋವಂಥದ್ದು 1 ಲಕ್ಷದವರೆಗೂ ಸ್ಯಾಂಕ್ಷನ್ ಮಾಡಿದ್ದಾನೆ. ಸೊ ನನ್ನ ಅಕೌಂಟಲ್ಲಿ ಕ್ರೆಡಿಟ್ ಬ್ಯಾಲೆನ್ಸ್ ಇರೋದು ಕೇವಲ 2,000 ರೂಪಾಯಿ. ನನಗೆ ಓವರ್ ಡ್ರಾಫ್ಟ್ ಫೆಸಿಲಿಟಿ 1 ಲಕ್ಷ ಕೊಟ್ಟಿರೋದ್ರಿಂದ ನಾನೇನು ಮಾಡ್ಬೋದು, ಅಪ್ ಟು 1 ಲ್ಯಾಕ್ ಐ ಕ್ಯಾನ್ ವಿತ್ಡ್ರಾ. 1 ಲ್ಯಾಕ್ವರೆಗೂ ನಾನು ವಿತ್ಡ್ರಾ ಮಾಡ್ಬೋದು. ನನ್ನ ಅಕೌಂಟಲ್ಲಿ ಕ್ರೆಡಿಟ್ ಬ್ಯಾಲೆನ್ಸ್ ಇಲ್ಲ ಅಂದರೂ ಸಹ ಅದನ್ನು ನಾವು ಓವರ್ ಡ್ರಾಫ್ಟ್ ಅಂತ ಕರಿತೀವಿ. ಓವರ್ ಆ್ಯಂಡ್ ಅಬವ್ ಕ್ರೆಡಿಟ್ ಬ್ಯಾಲೆನ್ಸ್ ಎ ಕಸ್ಟಮರ್ ಈಸ್ ಪರ್ಮಿಟೆಡ್ ಟು ವಿತ್ಡ್ರಾ ಫ್ರಮ್ ದ ಕರೆಂಟ್ ಅಕೌಂಟ್ ದ ಲಿಮಿಟ್ ವಿಚ್ ಇಸ್ ಸ್ಯಾಂಕ್ಷನ್ಡ್ ಬೈ ದಿ ಬ್ಯಾಂಕರ್. ಏನು ಲಿಮಿಟನ್ನು ಸ್ಯಾಂಕ್ಷನ್ ಮಾಡಿರ್ತಾನೆ ಬ್ಯಾಂಕರು, ಆ ಲಿಮಿಟ್ವರೆಗೂ ಅವನು ಓವರ್ ಡ್ರಾ ಮಾಡಬಹುದು ಅಂತೇಳಿ ಅರ್ಥ. ಸೊ ಯಾವಾಗ ಇಲ್ಲಿ ನೋಡಿ, ಕಸ್ಟಮರ್ಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆಯೋ ಅಷ್ಟನ್ನು ಮಾತ್ರ ತಗೋಬೇಕಾಗತ್ತೆ ಓವರ್ ಡ್ರಾಫ್ಟ್ ಫೆಸಿಲಿಟಿ. ಓವರ್ ಡ್ರಾಫ್ಟ್ ಫೆಸಿಲಿಟಿ ಅಂದರೆ ಫಾರ್ ಎಕ್ಸಾಂಪಲ್ ನನಗೆ ಓವರ್ ಡ್ರಾಫ್ಟು ಒಂದು 50,000ವರೆಗೂ ಮಾತ್ರ ರಿಕ್ವೈರ್ಮೆಂಟ್ ಇದೆ, ಅದಕ್ಕಿಂತ ಜಾಸ್ತಿ ಅವಶ್ಯಕತೆ ಇಲ್ಲ. ನಾನು ಇರಲಿ ಫ್ಯೂಚರ್ ಪರ್ಪಸ್ಗೆ ಅಂತೇಳಿ 1 ಲಕ್ಷದವರೆಗೂ ಏನಾದರೂ ಓವರ್ ಡ್ರಾಫ್ಟ್ ಫೆಸಿಲಿಟಿನ ತೊಗೊಂಡ್ರೆ ಆಗೇನಾಗುತ್ತೆ, ನಾನು ಎಷ್ಟು ಯೂಸ್ ಮಾಡ್ಕೋತಾ ಇದ್ದೀನಿ ಅದಕ್ಕೆ ನೋ ಡೌಟ್ ಬ್ಯಾಂಕರ್ ವಿಲ್ ಗೋಯಿಂಗ್ ಟು ಚಾರ್ಜ್ ಇಂಟ್ರೆಸ್ಟ್. ಓವರ್ ಆ್ಯಂಡ್ ಅಬವ್ ಕ್ರೆಡಿಟ್ ಬ್ಯಾಲೆನ್ಸ್ ನಾನೇನು ಓವರ್ ಡ್ರಾ ಮಾಡ್ತಾ ಇದ್ದೀನಿ ಅದಕ್ಕೆ ಇಂಟ್ರೆಸ್ಟನ್ನು ಚಾರ್ಜ್ ಮಾಡ್ತಾನೆ ಬ್ಯಾಂಕರು. ಚಾರ್ಜ್ ಮಾಡ್ತಾ ಇದ್ದಾನೆ. ಯೂಸ್ ಮಾಡ್ಕೊಳ್ಳದೆ ಉಳ್ಕೊಂಡಿದೆಯಲ್ಲ ಓವರ್ ಡ್ರಾಫ್ಟ್ ಸ್ಯಾಂಕ್ಷನ್ಡ್ ಲಿಮಿಟು, ಸಪೋಸ್ ನನಗೀಗ 50,000 ರೂಪಾಯಿ ಓವರ್ ಡ್ರಾಫ್ಟ್ ಫೆಸಿಲಿಟಿ ಕೊಟ್ಟಿದ್ದಾರೆ, ನಾನು ಆನ್ ಆನ್ ಆವರೇಜ್ 20,000 ರೂಪಾಯಿ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಓವರ್ ಡ್ರಾಫ್ಟು, ಇನ್ನು 30,000 ರೂಪಾಯಿ ಯೂಸ್ ಮಾಡ್ತಾ ಇಲ್ಲ. ಸೊ ಈ 30,000ಕ್ಕೆ ಬ್ಯಾಂಕರ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಕಮಿಟ್ಮೆಂಟ್ ಚಾರ್ಜಸ್ ಅಂತೇಳಿ ಇಂಪೋಸ್ ಮಾಡ್ತಾನೆ. ಯಾಕೆ ಅಂತ ಹೇಳಿದ್ರೆ ಕಮಿಟ್ಮೆಂಟ್ ಚಾರ್ಜಸ್ಸು ಈ ಹ್ಯಾಸ್ ಟು ಕೀಪ್ 30,000 ಅಟ್ ದ ಡಿಸ್ಪೋಸಲ್ ಆಫ್ ದಿ ಕಸ್ಟಮರು ಯಾವಾಗ ಬೇಕಾದರೂ ಬರ್ಬೋದು ಅಂತೇಳಿ 30,000 ಕ್ಯಾಶ್ ಫಾರ್ಮಲ್ಲಿ ಮೇಂಟೈನ್ ಮಾಡಬೇಕಾಗತ್ತೆ. ಯಾಕಂದರೆ ಅವ್ನು ಓವರ್ ಡ್ರಾಫ್ಟ್ ತೊಗೊಂಡಿರೋದು 50,000, ಯೂಸ್ ಮಾಡ್ತಿರೋದು ಕೇವಲ 20,000, ಇನ್ನೂ 30,000 ಯಾವಾಗ ಬೇಕಾದರೂ ಬರ್ಬೋದು ಅಂತೇಳಿ ಅವನು 30,000ನ ಲಿಕ್ವಿಡ್ ಫಾರ್ಮಲ್ಲಿ ಇಡಬೇಕಾಗತ್ತೆ. ಇದೇನಾಗುತ್ತೆ, ಬ್ಯಾಂಕರಿಗೆ ಬರ್ಡನ್ ಆಗುತ್ತೆ. ಹಾಗಾಗಿ ಯೂಸ್ ಮಾಡ್ಕೊಳ್ದೇ ಇರುವಂಥ ಪೋರ್ಷನ್ಗೆ ಬ್ಯಾಂಕರು ಕಮಿಟ್ಮೆಂಟ್ ಚಾರ್ಜಸ್ ಅಂತ ಲೇವಿ ಮಾಡ್ತಾನೆ. ಕಮಿಟ್ಮೆಂಟ್ ಚಾರ್ಜಸ್ ವಿಲ್ ಬಿ ಇಂಪೋಸ್ಡ್ ಬೈ ದಿ ಬ್ಯಾಂಕರ್ ಆನ್ ದಿ ಅನ್ಯುಟಿಲೈಸ್ಡ್ ಪೋರ್ಷನ್ ಆಫ್ ದಿ ಓವರ್ ಡ್ರಾಫ್ಟ್ ಲಿಮಿಟ್. ಯೂಸ್ ಮಾಡ್ಕೊಳ್ದೇ ಇರೋವಂಥ ಪೋರ್ಷನ್ಗೆ ಅವನು ಕಮಿಟ್ಮೆಂಟ್ ಚಾರ್ಜಸ್ ಅಂತೇಳಿ ಇಂಪೋಸ್ ಮಾಡ್ತಾನೆ. ಮತ್ತು ಇಲ್ಲಿ ಯಾಕೆ ಕಮಿಟ್ಮೆಂಟ್ ಚಾರ್ಜಸನ್ನು ಇಂಪೋಸ್ ಮಾಡ್ತಾನೆ ಅಂತ ಹೇಳಿದ್ರೆ, ಓವರ್ ಡ್ರಾಫ್ಟ್ ಫೆಸಿಲಿಟಿ, ಓವರ್ ಡ್ರಾಫ್ಟು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ಕಸ್ಟಮರು ತಗೊಳ್ಳಿ, ಅವಶ್ಯಕತೆಗಿಂತ ಜಾಸ್ತಿ ಓವರ್ ಡ್ರಾಫ್ಟ್ ಲಿಮಿಟನ್ನು ತಗೊಳ್ಳದೇ ಇರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಕಮಿಟ್ಮೆಂಟ್ ಚಾರ್ಜಸನ್ನು ಬ್ಯಾಂಕರು ಇಂಪೋಸ್ ಮಾಡ್ತಾನೆ ಕಸ್ಟಮರ್ಗೆ. ದಿಸ್ ಈಸ್ ಅಬೌಟ್ ಕರೆಂಟ್ ಅಕೌಂಟ್. ಸೊ ಇನ್ ಟುಡೇಸ್ ಸೆಷನ್ ಐ ಕನ್ಕ್ಲೂಡ್. Next class I'll take up another account. Thank you.